ಸ್ವಾಮಿ, ಮಾತಿನ ಬರದಲ್ಲಿ ಇಂದು ಮಂಗಳವಾರ ದುರ್ಗಾದೇವಿಗೆ ಅಭಿಷೇಕ ಮಾಡಿಸಿದ್ದೇವೆ. ಆ ಅಭಿಷೇಕ ಪ್ರಸಾದವನ್ನು ನಿಮಗೆ ಕೊಡೋದೇ ಮರೆತು ಬಿಟ್ಟಿದ್ದೇನೆ ರೀ. ದೇವರಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡಿ ನಿಮಗೆ ಅಭಿಷೇಕವನ್ನು ಕೊಡುವೆ ನಾನು. ಸ್ವಾಮಿ, ತೆಗೆದುಕೊಳ್ಳಿ ದುರ್ಗಾ ಮಾತೆಯ ಅಭಿಷೇಕವನ್ನು. ಸ್ವಾಮಿ, ಏನಿದೆ ನಿಮ್ಮ ಕೈಗಳಲ್ಲಿ? ಏನಾಯ್ತಂತ ಹೇಳಿ ಸ್ವಾಮಿ. ಯಾಕೆ ನಿಮ್ಮ ಕೈ ಇಷ್ಟೊಂದು ರಕ್ತ? ಏನಾಯ್ತಂತ ಹೇಳಿ ಸ್ವಾಮಿ. ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದೆಲ್ಲ ನಮ್ಮಂತ ಬಡಲ ನಂತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ, ಮೇಲಾಗಿ ಆ ದೈವ ತಂದ ದುರಂತ. ಸ್ವಾಮಿ, ಹಾಗೆಲ್ಲ ಸುತ್ತಿ ಬೆಳೆಸಿ ಮಾತಾಡಿ ಈ ನಿಮ್ಮ ಸತಿಗೆ ಮರೆಸಬೇಡಿ ನೀವು. ಅದೇನಾಯ್ತಂತ ಬೇಗ ಹೇಳಿ ಸ್ವಾಮಿ, ಬಾಯ್ಬಿಟ್ಟು ಹೇಳಿ. ನೋಡು ಶಬರಿ, ನಮ್ಮ ಮೇಲಿನ ದ್ವೇಷಕ್ಕಾಗಿ ಆ ದೇಸಾಯಿ ಗೌಡ ಊರ ಮುಂದಿನ 2 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿಸಿ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ನಾಶ ಮಾಡಿದ್ದಷ್ಟಲ್ಲದೆ ನನ್ನ ಕೈಯನ್ನು ಸೈಲೆನ್ಸರ್ ಪೈಪಿಗೆ ಹಾಕಿ ಸುಟ್ಟಿದ್ದಾನೆ ಶಬರಿ, ಸುಟ್ಟಿದ್ದಾನೆ. ಅಯ್ಯೋ ದೇವ್ರಿ, ಈ ರೀತಿ ನೀತ ಕೆಲಸವನ್ನು ಮಾಡಿದ್ದಾನೆ ಆ ದೇಸಾಯಿ ಗೌಡ. ಅಯ್ಯೋ ದೇವ್ರಿ, ಕರ್ತಿರ್ತೀವಿ ನೋಡಲಾರ ಯಾಯೇ ಬಡ ರೈತರನ್ನು ನೀವು. ಸ್ವಾಮಿ, ಇಂದಿನ ನಾಳೆ ಆದರೂ ಆ ದೇವರು ನಮ್ಮ ಪಾಲಿಗೆ ಇದ್ದೇ ಇದ್ದೇನೆ ಸ್ವಾಮಿ, ದೇವರು ಇದ್ದಾನೆ. ಸುರಸದಿರು ಶಬರಿ ಕಣ್ಣೀರಿನ ಸಾಗರವನ್ನು, ನಮ್ಮಂತ ಬಡ ರೈತರ ಪಾಲಿಗೆ ಕಣ್ಣೀರಿನ ಕರಗಿ ಸಣ್ಣ ಆಗಲಾರನು ಆ ನಿನ್ನ ದೇವರು. ಶ್ರೀಮಂತರ ಹಣದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾನೆ ಆ ನಿನ್ನ ಕಲ್ಲು ದೇವರು. ಆ ದೇಸಾಯಿ ಗೌಡ ಮೋಸದಿಂದ ನಿಮ್ಮನ್ನು ಸಣ್ಣರ ಪೈಪಿಗೆ ಹಚ್ಚಿ ಈ ರೀತಿ ನಿಮ್ಮ ಕೈಯನ್ನು ಘಾಸಿ ಮಾಡಿದ್ದಾನೆ ಅವನು. ಇಲ್ಲ ಸ್ವಾಮಿ, ಇಲ್ಲ. ಆ ದೇವರು ಒಂದಿಲ್ಲ ಒಂದು ದಿನ ಈ ಬಡವರ ಪಾಲಿಗೆ ಬಂದೇ ಬರ್ತಾ ಇದ್ದಾನೆ. ನೀವು ಅಲ್ಲಿವರೆಗೆ ಸಮಾಧಾನವಾಗಿರಿ ಸ್ವಾಮಿ, ಸಮಾಧಾನವಾಗಿರಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಬರುವ ಯುಗಾದಿ ಹಬ್ಬ ಮುಗಿಸಿದ ನಂತರ ನನ್ನ ಸಹೋದರ ಸಂಪತ್ತನನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗಿ ಮಾಡಬೇಕೆಂಬ ಆಸೆ ಬಹಳಷ್ಟು ಕಟ್ಟಿಕೊಂಡಿದ್ದೆ. ಮೇಲಾಗಿ ಆ ನನ್ನ ಸಹೋದರ ಜಮದಾಗ್ನಿಗೆ ಮದುವೆ ಮಾಡಬೇಕೆಂದು ಕೂಡ ಅನ್ಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ಈ ದೇಸಾಯಿ ಗೌಡ ನನ್ನ ಹೊಲ ಹರಗಿಸಿ ನಾಶ ಮಾಡಿದ್ದಾನೆ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಸ್ವಾಮಿ, ಇರಲಿ ಬಿಡಿ. ನನ್ನ ಮುತ್ತಿನಂತ ಮೈದುನರು ಬರುವ ವೇಳೆ ಆಯಿತು. ನಡೀರಿ, ಈ ವಿಷಯ ಅವರಿಗೆ ತಿಳಿಸುವುದೇ ಬೇಡ. ಈ ವಿಷಯ ನಮ್ಮಿಬ್ಬರಲ್ಲಿ ಗುಟ್ಟಾಗಿರಲಿ ಸ್ವಾಮಿ. ಇದು ನೋಡು ಶಬರಿ, ನಮ್ಮ ಊರ ಮುಂದಿನ 2 ಎಕರೆ ಹೊಲ ಅರಗಿದ ವಿಷಯ ಹಾಗೂ ನನ್ನ ಕೈಯ ಸುಟ್ಟ ವಿಷಯ ಗಂಡು ಗಲಿಗಳಾದ ನನ್ನ ಜೋಡ ಹುಲಿಗಳ ತಮ್ಮಂದಿರಿಗೆ ಯಾವುದೇ ಕಾರಣಕ್ಕೂ ತಿಳಿಸುವುದು ಬೇಡ. ಮುಂದೆ ಸಮಯ ಬಂದಾಗ ನಾವೇ ತಿಳಿಸಿದರಾಯಿತು. ಆಯ್ತು ಸ್ವಾಮಿ, ಅಲ್ಲಿವರೆಗೂ ಈ ವಿಷಯ ನಮ್ಮಿಬ್ಬರಲ್ಲಿ ಗುಟ್ಟಾಗಿರಲಿ. ಯಾವ ಕಾಲಕ್ಕೂ ನನ್ನ ಮುತ್ತಿನಂತ ಮೈದುನರಿಗೆ ಈ ವಿಷಯ ತಿಳಿಸುವುದಿಲ್ಲ ನಾನು. ಅಣ್ಣ, ಹತ್ತಿಗೆ ಬಾರಪ್ಪ ಮೈದಿನ, ಈಗ ತಾನೇ ಬಂದಿಯಾ ನೀನು? ಹೌದು ಹತ್ತಿಗೆ, ಈಗ ಬಂದೆ. ಸಹೋದರ ಸಂಪತ್, ಈಗ ಬಂದಿಯಾ? ಹೌದಣ್ಣ, ಈಗ ಬಂದೆ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ದೇವತ ಪುರುಷನಂತ ನಿನ್ನಂತ ಹಣ್ಣ, ಧರ್ಮ ದೇವತೆಯಂತಹ ನನ್ನ ಹತ್ತಿಗೆ ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ ಈ ಸಲವೂ ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗಿನ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ನಿಂತಿರುವೆ. ಆಶೀರ್ವದಿಸಣ್ಣ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯಿತು. ಕುಬೇರನಾಗಬೇಕೆಂಬ ದುರ್ಲಕ್ಷ ನನಗಿಲ್ಲ ಅಣ್ಣ. ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿಕೊಟ್ಟರೆ
ಅವರ ಆಶೀರ್ವಾದ ಹಾರೈಕೆ ನನಗೆ ಸಿರಿ ಸಂಪತ್ತು ಅತ್ತಿಗೆ ಆಶೀರ್ವದಿಸಿ. ಇರ್ಲಿ ಹೇಳು ಮೈದನ, ಸದಾ ಆ ದೇವರ ಆಶೀರ್ವಾದ ನಿನ್ನ ಮೇಲಿರಲಿ ಎಂದು ಸದಾ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ಆ ದೇವರಲ್ಲಿ ನಾನು. ಇರಲಿ ಅತ್ತಿಗೆ, ಅಣ್ಣನ ಮುಖ ಯಾಕೆ ಕಂದು ಕಪ್ಪಾಗಿದೆ? ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಸಹೋದರ ಸಂಪತ್ತು, ಹುಷಾರಾಗಿದ್ದೇನಪ್ಪ. ಈಗ ತಾನೇ ಹೊಲದಿಂದ ಕೆಲಸ ಮಾಡಿ ಬಂದಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮುಖ ಕಂದು ಕಪ್ಪಾಗಿದೆ ಅಷ್ಟೇ. ಹೀಗೋ ಹಾಗಾದರೆ ಸೇಡಿಗಾಗಿ ಸಿಡಿದೆದ್ದ ಶಿವನಾಗ, ದಿಲ್ಲಿಗೊಕ್ಕ ಪುಂಡವುಲಿ, ಕುರುಬ ಹಚ್ಚಿದ ಕುಂಕುಮ, ಜಗ ಮೆಚ್ಚಿದ ಮಗ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಸಿಡಿಪಟ್ಟ ಸಿಂಹದ ಮರಿ, ಹಣ್ಣ ತೂಗಿದ ತೊಟ್ಟಿಲು, ರೌಡಿ ರಾಜ್ಯದಲ್ಲಿ ಸಿಡಿದೆದ್ದ ರಾಯಣ್ಣ, ಮರಳಿ ಮಿಂಚಿದ ಹುಲಿ, ಕೃತಾ ಶಿವನಾಗ, ಕವಿ ಕಿರಣ ನಿಡುವಳಿ ಬಸವಕುಮ ಸೃಷ್ಟಿಸಿರುವ ಗಂಡ ಗೊಡಲೆಯ ಪುಂಡ, ಈ ನಾಟಕದ ನಾಯಕ ನನ್ನಣ್ಣ ಜಮದಗ್ನಿಯಲ್ಲಿ. ಹೇ ಹಕ್ಕಿ ಹೇ ಜಮದಗ್ನಿ, ಕೂಗಿದವರ ಮನದಲ್ಲಿ ಕೂಗುತ್ತಾ ಮುತ್ತಿನಂತ ನನ್ನ ಮೈದನ ಬರ್ತಾ ಇದ್ದಾನೆ. ಅದು ಅಲ್ಲಿ ನೋಡು, ಮತ್ತೆ ಬಿಟ್ಟು ನೋಡು ಮೈದನ, ನನ್ನ ಮೈದನ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಸಿಂಹ ಸಿಂಹ. ಅಣ್ಣ ಅತ್ತಿಗೆ. ಬಾರಪ್ಪ ಮೈದನ, ಈಗ ತಾನೇ ಬಂದಿಯಾ ನೀನು? ಹೌದು ಅತ್ತಿಗೆ, ಈಗ ಬಂದಿ. ಸೋದರ ಸಂಪತ್, ನೀನ್ ಯಾವಾಗ ಬಂದಪ್ಪ? ಬಂದು ಕೆಲವೇ ಗಂಟೆ ಆಯ್ತಣ್ಣ. ಸಹೋದರ ಜಮದಗ್ನಿ, ಇಳಿಗನೂರು ಮಹಾಶಿವರಾತ್ರಿ ಪ್ರಯುಕ್ತ ಹಮ್ಮಿಕೊಂಡಿರುವ ಆ ಜೋಡೆತ್ತಿನ ಚಕ್ಕಡಿ ರೇಸೆಗೆಂದು ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ನಾನು ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತಿಂದಿರಿ ಬರೋದು. ಈ ರಕೇತ್ರ ಜಮದಗ್ನಿ ಜಮಾಂದಲ್ಲಿ ಬಂದಿಲ್ಲ ಅಣ್ಣ, ಮುಂದೆ ಬರೋದಿಲ್ಲ. ಅಂದರೆ ನೀನು ಚಕ್ಕಡಿ ರೇಷ್ನಲ್ಲಿ ಗೆದ್ದು ಜಯಶಾಲಾಗಿ ಬಂದಿರುವಿಯಾ? ಗೆದ್ದ ಜಯ ಸಾಗಿ ಬರಲು ಸಂದೇಹ ಇಲ್ಲ ಸೋದರ, ಸಂದೇಹ ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ನಮ್ಮ ಮಾತೆ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಕ್ಕಡಿನಲ್ಲಿ ನಮ್ಮ ಹೆಸರಿನಲ್ಲಿ ಹತ್ತುಗಳು ಸುತ್ತ ನಲಗಿಸಿ ಹಂಚಿಕೊಂಡಿರುವ ಈ ಊರ ಗೋಡಿನ ಸೊಲಿಸಿ ಕಡ ಕಿತ್ತಿ ತಂದ್ರು ಆಶೀರ್ವಾದಿಸಿ. ಎದ್ದೇಳು ಮೈದನ, ಎದ್ದೇಳು. ನೀನು ಯಾವಾಗಲೂ ಜಯಶಾಲಿಯಾಗಿ ಬರಲಿ ಎಂದು ಸದಾ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಮೈದನ ನಾನು. ಹತ್ತಿಗೆ ಹಾರಿನ ಆಶಾಗೊಬ್ಬರನ್ನು ಕನಸನ್ನು ನನಸು ಮಾಡುತ್ತೇನೆ. ಅದಕ್ಕೆ ಅವನ ಅಡ್ಡ ಬಂದರೆ ಅವರನ್ನು ಅಡ್ಡಾಗಿ ತಡೆದು ಕೈಲಾಸಕ್ಕೆ ಕಳಿಸ್ತಲೇ ನಮ್ಮ ಇದನ್ನು ಜಮದಗ್ನಿ. ಜಮದಗ್ನಿ, ದೇವರಾಟ ಬಲ್ಲವರು ಯಾರಪ್ಪ? ಒಂದು ವೇಳೆ ಈ ಮರಿಯ ಯಾವನಾದರೂ ನಮ್ಮ ಮನೆತನಕ್ಕೆ ಕಡೆ ಕೈ ಮಾಡಿ ಕಣ್ಣು ಮಿಟಿಗಿಸಿ ಹೊರಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಏನು ಮಾತನಾಡ್ತೀರಿ ಸಂಪತ್? ಸಾಮರಕ್ಕೆ ಸಿದ್ಧರಾಗಿ ನಿಂತಿರುವ ನಿಮ್ಮಣ್ಣನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ನಮ್ಮ ಮನೆತನಕ್ಕೆ ಕಡೆ ಕೈ ಮಾಡಿ ನಿಜವಾದರೆ ಅವನು ಕೈಲಾಸಕ್ಕೆ ಕಣ್ಣು ಕೋರಿಗೆ ಹಾಕಿದ್ದಾನೆ. ಈ ಜಗದಲ್ಲಿ ನಾನೇ ಗಂಡಿಗಳನ್ನು ಮರೆತ ಸಕ್ಕಿನ ಶ್ರೀಮಂತರ ಪಾಲಿಗೆ ಕರಿ ಕರಿಗೆ ಸರ್ವನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿ ಅಲ್ಲ. ಸಹೋದರ, ಒಂದು ವೇಳೆ ಈ ಊರ ದೇಸಾಯಿ ಗೌಡ ಎನಿಸಿಕೊಂಡಿರುವ ಅವನು ನಮ್ಮೂರ ಒಗ್ಗಟ್ಟನ್ನು ಮುರಿದು ಎಲ್ಲಿ ಆ ದೇಸಾಯಿ ಗೌಡನ ಕಪಿಮುಷ್ಟಿಯಲ್ಲಿ ಸಿಲುಕಿ ಈ ಸುಂದರವಾದ ಮನೆತನ ಒಡೆದು ನುಚ್ಚು ನೂರು ಆಗುತ್ತದೆ ಎಂದು ಈ ನಿಮ್ಮಣ್ಣನ ಮನ ಕೊರಗುತ್ತಿದೆ ಸಹೋದರ, ಕೊರಗುತ್ತಿದೆ.
ಅಣ್ಣ ಆ ದೇಸಾಯಿಗಳಿಗೆ ಎದುರಿ ಹೊರಗದಿರ ಸಣ್ಣ ಆಗದ್ರು ಜೋಡಿ ಹುಲಿಗಂತರ ತಮ್ಮಂದ್ರ ಜೀವಂತ ಇರುವವರೆಗೂ ನಿನಗೂ ಒಂದು ಕೂದಲು ಒಂದು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯಿಸಿದ ದೇಸಾಯಿಗೌಡನನ್ನು ಬುಡ ನೋಡಿ ಕಡ್ದು ಗೌರ ಕತ್ತಲದಲ್ಲಿ ಎದ್ದ ಕೆಲವು ಸರಾನಿಲ್ಲವೇ ಸಮಾಜದಲ್ಲಿ. ಜಮದಗ್ನಿ, ದೇವರಾಟ ಬಲ್ಲವರು ಯಾರಪ್ಪ? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ವಿ ಸತ್ವ ಪರೀಕ್ಷೆ ಆಗುವ ದುರ್ಗತಿಯ ಸಮಯ ಬಂದರೆ ಏನು ಮಾತನಾಡ್ತೀರ ಸಂಪತ್? ಇವಳು ಅಂತಿಂತೆ ಹತ್ತಿಗೆಲ್ಲ ಸೋದರ, ಅಂತಿಂತೆ ಹತ್ತಿಗೆಲ್ಲ ಸಪ್ತ ಗಂಡನನ್ನು ಮರಳಿ ಪಡೆದ ಸತಿ ಸಾವಿತ್ರಿ, ರಡ್ಡಿ ಕುಲದ ನಿವರ್ಣಿಯಾದ ಹೇಮರೆಡ್ಡಿ ಮಲ್ಲಮ್ಮ ಎತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿದ್ರು. ತನ್ನ ಚೀಲ ಕಳೆದ ಕೊಳದ ಆ ಕಡ್ಲಿ ಮಟ್ಟಿ ಕಾಸಿ ಬಾಯಿ ಸತಿ ಸೊಕ್ಕುಬೆ ಅಂತ ಸಾಧ್ವಿ ನನ್ನ ಹತ್ತಿಗೆ. ಈ ನನ್ನ ಹತ್ತಿಗೆ ಸಾಧ ಸತ್ತ ಬರ್ದುರ್ಗ ಸಮಯ ಬಂದರೆ ಸರ್ಪಗಿರಿ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪ ಉತ್ತಿನಲ್ಲಿ ಕೈ ಇಟ್ಟು ಮುತ್ತದಲ್ಲಿ ಕೈ ಇಟ್ಟು ಮುತ್ತದಾಗಿ ಬಾಳುತ್ತಾರೆ. ಮೈದುನ ಈ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಟಿದೆಯಲ್ಲ, ಈ ನಿನ್ನ ಪ್ರೀತಿ ವಿಶ್ವಾಸವನ್ನು ಈ ನಿನ್ನ ಅತ್ತಿಗೆ ಎಂದೆಂದಿಗೂ ಅಲ್ಲಗಳೆಯುವುದಿಲ್ಲ ಮೈದುನ. ಈ ನಿನ್ನ ಅತ್ತಿಗೆ ಮತ್ತೆ ತಲಪ ನಿಮ್ಮ ಅಣ್ಣನ ಜೊತೆ ಎಲ್ಲರೂ ಸೇರಿ ಊಟ ಮಾಡಿವರಂತೆ ಬಾಪ ಮೈದುನ. ಅತ್ತಿಗೆ ಅಣ್ಣ ತಮ್ಮಿದ್ರ ಒಟ್ಟಿಗೆ ಸೇರಿದ ಸಂತೋಷ ಸಮಯದಲ್ಲಿ ಈ ಸಲದ ಬಹುಮಾನವನ್ನು ಅಣ್ಣನ ಕೊರಗ ಮರ್ತೇ ಬಿಟ್ಟಿ. ಹಾ ತೆಗೆದುಕೊಂಡ ಈ ಸಾಲದ ಬಹುಮಾನವನ್ನು ಒಂದು ಬೆಳ್ಳಿ ಕಡಗವನ್ನು. ಸಹೋದರ ಜಮದಗ್ನಿ, ನೀನು ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ಗೆದ್ದು ತಂದಂತ 10,000 ರೂಪಾಯಿ ಹಾಗೂ ಬೆಳ್ಳಿ ಕಡಗವನ್ನು ಅಲ್ಲೇ ದೇವರ ಮುಂದೆ ಇಟ್ಟು ಬಿಡಪ್ಪ. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿ ರೇಸಲಿ ಗೆದ್ದ ಸಂತೋಷವಿಲ್ಲ ಸಂತೋಷವಿಲ್ಲ. ಸಹೋದರ ಜಮದಗ್ನಿ, ಸಂತೋಷವಿದೆಯಪ್ಪ, ಸಂತೋಷವಿಲ್ಲವೆಂದು ನಾ ಯಾವ ಮನಸ್ಸಿನಿಂದ ಹೇಳಲಿ. ಹಾದರೆನ್ನುವ ನಿಟ್ಟುಸಿರಿನ ಮಾತೇ ಕಂಡ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಹಿಂದೂ ಹೊಲದಲ್ಲಿ ಏಳಣ್ಣ ಹಿಂದೂ ಹೊಲದಲ್ಲಿ ಹೇಳಣ್ಣ, ಹೇಳು, ಏನಾಯ್ತು? ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗಮ್ಮ ನೀವದ್ರಲ್ಲಮ್ಮ ನಿಜ ಸಂಗತಿಯನ್ನು. ಮೈದುನ ಅದು ನಿಲ್ಲ ಸಹೋದರಿ. ಗಂಡು ಗಲಿಗಳೆಂದೆನಿಸಿಕೊಂಡಿರುವ ನನ್ನ ಜೋಡು ತಮ್ಮಂದಿರರಿಗೆ ನಿಜ ಸಂಗತಿಯನ್ನು ತಿಳಿಸುವುದು ಬೇಡ. ಮುಂದೆ ಸಮಯ ಬಂದಾಗ ನಾವೇ ತಿಳಿಸೋಣ. ಆಯ್ತು ಸ್ವಾಮಿ. ಅತ್ತಿಗೆ ನೀವೀಗ ನಿಜ ಸಂಗತಿ ಹೇಳಿದ್ದರೆ ದಿನಾಲು ಪೂಜಿಸುತ್ತಿರುವ ಇವಿ ದುರ್ಗಮ್ಮನ ಹಣಾಗಿರತ್ತಿಗೆ ಹೇಳತ್ತಿಗೆ ಹೇಳು, ಏನಾಯ್ತೆಂದು. ಮೈದುನ, ಆ ದೇಸಾಯಿ ಕೂಡ ನಿಮ್ಮ ಅಣ್ಣನನ್ನು ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ರೀತಿ ಕೈಗೆ ಬರೀ ಹಿಡಿದು ಚಾಟಿ ಹಿಟ್ಟಿನಿಂದ ಹೊಡೆದು ಕಳಿಸಿದ್ದಾನೆ ಆ ದೇಸಾಯಿ ಕೂಡ. ಇನ್ನೂ ಅಷ್ಟೇ ಅಲ್ಲಪ್ಪ, ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಈ ನಿಮ್ಮ ಅಣ್ಣನನ್ನು ಟ್ರ್ಯಾಕ್ಟರ್ ಸಾಲಸನ ಪೈಪಿಗೆ ತನ್ನ ಕೈಯನ್ನು ಹಚ್ಚಿ ನಿನ್ನ ಅಣ್ಣನ ಕೈಯನ್ನು ಸುಟ್ಟು ಹಾಕಿದ್ದಾನೆ ಆ ದೇಸಾಯಿ ಕೂಡ. ನಾನಿಲ್ಲದ ಸಮಯ ಸಾಧಿಸಿ ನಿನ್ನ ಆಳುಗಳಿಂದ ಅಣ್ಣ ರಕ್ತ ಸಾಧದಲ್ಲಿ ಸಾಧಿಸಬಾರಣ್ಣ, ನನ್ನನ್ನು ಬಿಟ್ಟು ಬಿಡೋದಿಲ್ಲ. ನಿಲ್ಲು ಸಹೋದರ, ನಿಲ್ಲು. ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ಅವನೊಬ್ಬ ದುಷ್ಟ. ಅವನ ಸಹವಾಸ ಬಡವರಾದ ನಮಗೇಕೆ ಬೇಕಪ್ಪ? ಮುಂದೆ ಕಾಲಾವಧಿಗೆ ಬಂದಾಗ ನೋಡಿದರಾಯ್ತು. ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗ ಸಮಾಧಾನ ತಂದ್ಕೊಳ್ಳಲಿ? ಆ ದೇಸಾಯಿಗಳನ್ನು ದರ್ಪ ದಮನ ಮಾಡಿ
ರೂಪಾಯಿ ಮೆಟ್ಟಿದರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ನಂದಿಸ್ಕೊಡ್ತೀನಿ. ನಾ ಬಿಟ್ಟು ನಾನು ತಡೆಯೋಣ. ಮೈದುನ, ಸಿಟ್ಟು ಸುಟ್ಟಿತು, ಸೇಡು ತೀರಿತು ಎಂದು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಮೈದುನ. ನೀನು ಬೇಡಪ್ಪ, ನಿನ್ನ ಅಣ್ಣನವರು ಹೇಳಿದಂತೆ ಕೇಳಿಕೊಂಡು ನಡಿ, ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ಅಣ್ಣನ ಜೊತೆ ಊಟ ಮಾಡಿವಿ ಅಂತೆ. ಯಾಕತ್ತಿಗೆ ಹಿಂಡು ಗುರಿ ಹಾಲು ಕುಡಿದು ಪುಂಡ ಪ್ರಚಂಡನಾದ ಈ ನಿನ್ನ ಮೈದುನ ಹೊಂದಿರುವಲ್ಗೋ ನಿನಗೆ ಏಕ ಭಯತ್ತಿಗೆ ಭಯದ ಪ್ರೀತನ ಹಿಡಿದು ಬಗಿದು ಬರುವೆ. ಆ ದೇಶವನ್ನು ನನ್ನ ಪ್ರಚಂಡ ಕೊಡ್ಲಿಂದ ಸಹೋದರ ಜಮದಗ್ನಿ, ಆ ದೇಸಾಯಿ ಗೌಡನಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ಅವನೊಬ್ಬ ದುಷ್ಟ. ಅವನ ಸಹವಾಸ ನಮಗೆ ಏಕ ಬೇಕಪ್ಪ. ಯಾಕಣ್ಣ ಇನ್ನು ಈ ನಿನ್ನ ತಮ್ಮ ಜಮದಗ್ನಿ ಮೇಲೆ ಅನುಮಾನವೇ? ಆ ದೇಸಾಯಿಗಳನ್ನು ಬರ ನಿಂತರೆ ಅವನನ್ನು ಈ ನಿನ್ನ ತಮ್ಮ ತೋಳಿನಲ್ಲಿದೆ. ಅಷ್ಟೇ ಅಲ್ಲ, ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟ ಕಿರಾತಕನಾಗಿ ಕರೆದು ತರುವೆ ಆ ದೇಸಾಯಿಗಳ ರುಂಡವನ್ನು. ಮೈದುನ, ಇದೇ ರೀತಿ ನೀನು ಹಠ ಹಿಡಿದಿದ್ಯಾದ್ರೆ ನಿನಗೆ ಈ ನಿನ್ನ ಅತ್ತಿಗೆ ಆನೆ ಆಗಿದೆ ಮೈದನ. ನಿನಗೆ ಬೇಡಪ್ಪ, ಬಿಟ್ಟು ಬಿಡು ನಿನ್ನ ಅತ್ತಿಗೆ ಕರುಣೆ ಎಂಬ ಕಣ್ಣನ್ನು ಕುಡಿಸುತ್ತಿ ಕಟ್ಟ್ಯಾಕಿ ನಿನ್ನ ಮೈದಿನ ಜಮದಗ್ನಿಯನ್ನು ಏಡಾಗಿ ಮಾಡಬೇಡತ್ತಿಗೆ, ಏಡಾಗಿ ಮಾಡಬೇಡ. ಸಹೋದರ ಜಮದಗ್ನಿ ಸಂಪತ್ತು, ಈ ನಿನ್ನಣ್ಣ ಹತ್ತಿಗೆರೋ ಮದುವೆಯಾಗಿ 14 ವರ್ಷ ತುಂಬಿ 15ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಂತೋಷದ ಶುಭ ಸಂದರ್ಭದಲ್ಲಿ ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿರುವಳು. ಬನ್ನಿರಿ, ಎಲ್ಲರೂ ಸೇರಿ ಊಟ ಮಾಡುವಂತೆ. ಅಣ್ಣ, ಅತ್ತಿಗೆ ನಿಮ್ಮಿಬ್ಬರ ಮದುವೆ ಆಗಿ 14ನೇ ವರ್ಷ ತುಂಬಿ 15ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನವನ್ನು 4 ಸಂತೋಷದಿಂದ ಹಾಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ದೇಸಾಯಿಗೂಡನನ್ನು ವಿಚಾರಿಸಿಕೊಳ್ಳೋಣ. ಆಯ್ತಪ್ಪ ಮೈದನ. ಹಾಗಾದ್ರೆ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮೊದಲ ಕ್ಷಣದಿಂದ ಹೊರೊಂಬಲಿ ಒಂದಾಗಣ ಸಾಂಗ್. ಆಯ್ತು ಮೈದನ, ನಿಮ್ಮಿಬ್ಬರ ಪ್ರೀತಿಯೇ ನಮ್ಮ ಸಂತೋಷ. ಆಯ್ತಪ್ಪ. ಅಲ್ಲುಂಟು ಇಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರಕುವುದು ಎನ್ನುವ ಕಲ್ಪನೆಯೂ ಏಕೆ? ಮನೆಗೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆಗೆ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ.